ಸ್ನೇಹಿತರೆ, ರೀಸೆಂಟಾಗಿ ಸೆಕೆಂಡ್ ಪಿ ಯು ಸಿದವ್ರದ್ದು ರಿಸಲ್ಟ್ ಬಂದಿರೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ ಅದು. ಆ ಸೆಕೆಂಡ್ ಪಿ ಯು ಸಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ 74% ರಿಸಲ್ಟ್ ಬಂದಿರುತ್ತೆ ಅವಳದು. ಆ ವಿದ್ಯಾರ್ಥಿನಿ ನನಗೆ ಕಡಿಮೆ ಪರ್ಸೆಂಟೇಜ್ ಬಂದಿದೆ ಅಂಥೇಳಿ ಸುಸೈಡ್ ಮಾಡಿಕೊಂಡು ಡೆತ್ ಆಗಿದೆ ಅವಳದು. ಆ ವಿದ್ಯಾರ್ಥಿನಿ 74% ಪಡೆದು ಪಾಸ್ ಆಗಿದ್ರು ಕೂಡ ಯಾಕೆ ಸುಸೈಡ್ ಮಾಡ್ಕೊಂಡ್ಲು ಅಂತ ಕಾರಣ ಕೇಳಿದಾಗ ಅವ್ರ ಪೇರೆಂಟ್ಸ್ ಏನು ಹೇಳಿದರು ಅಂತಂದರೆ, ಆ ವಿದ್ಯಾರ್ಥಿನಿ ಎಲ್ಲ ಸಬ್ಜೆಕ್ಟಲ್ಲಿ ಔಟ್ ಆಫ್ ಮಾರ್ಕ್ಸ್ ತೊಗೊಂಡು 600ಕ್ಕೆ 600 ಮಾರ್ಕ್ಸ್ ತೊಗೊಂಡು ನಾನು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಚಾಲೆಂಜ್ ಮಾಡಿರ್ತಾಳೆ. ಈಗ ರಿಸಲ್ಟ್ ನೋಡಿದಾಗ 74% ಬಂದಿರುತ್ತೆ. ನನಗೆ 74% ಬಂದಿದೆಯಲ್ಲ ಅನ್ನೋಂಥ ಅವಮಾನವನ್ನು ತಾಳಲಾರ್ದೆ ಅವಳು ಏನು ಮಾಡ್ಕೊಂಡಿದ್ದಾಳೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂಥೇಳಿ. ಇದಿಷ್ಟು ಆಗಿರುವಂಥ ಘಟನೆ. ಆದರೆ 74% ಏನೋ ಅಂದ್ರೆ ತೀರಾ ಕಡಿಮೆ ಅಂತೂ ಅಲ್ಲ. ಒಂದು ಕಾಲದೊಳಗೆ ನಾವು SSLC PUC ಓದ್ತಾ ಇರುವಂಥ ಸಂದರ್ಭದೊಳಗೆ 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗೋದೇ ದೊಡ್ಡ ವಿಚಾರ ಆಗಿತ್ತು. ಅವಾಗೆಲ್ಲ ಏನು ಅಂತಂದ್ರೆ ನಿಮ್ಮದು ಪರ್ಸೆಂಟೇಜ್ ಎಷ್ಟು ಬಂತು ಅಂತೇಳಿ ಯಾರೂ ಕೇಳ್ತಿರಲಿಲ್ಲ. ನೀವು ಪಾಸ್ ಆಗಿದೆ ಫೇಲ್ ಆಗಿದೆ ಅಂತ ಅಷ್ಟೇ ಕೇಳ್ತಾಯಿದ್ರು. ಪಾಸ್ ಆದ್ರೆಲ್ಲ ಸಾಕು, ಅದೊಂದು ದೊಡ್ಡ ಸಂಭ್ರಮ ಅನ್ನೋ ರೀತಿ ಒಳಗೆ ಇರ್ತಿತ್ತು. ಫೇಲ್ ಆದ್ರೆ ಹೋಗಲ್ಲ ಬಿಡು, ನೆಕ್ಸ್ಟ್ ಎಕ್ಸಾಮಿಗೆ ಕಟ್ಬೋದು ಅನ್ನೋ ರೀತಿ ಒಳಗೆ ಕಾನ್ಫಿಡೆಂಟಾಗಿ ಬಿಹೇವ್ ಮಾಡ್ತಿದ್ರು. ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗೋವಂಥವ್ರು ಇದ್ದರೂ ಕೂಡ ಏನು ಮಾಡ್ತಿದ್ರು ಅಂದ್ರೆ ಇರಲಿಕ್ಕೆ ನಾನು 4 ಸಬ್ಜೆಕ್ಟ್ ಹೋಗ್ತಾವೆ, 5 ಸಬ್ಜೆಕ್ಟ್ ಹೋಗ್ತಾವೆ, 6 ಹೋಗ್ತಾವೆ, ಈ ರೀತಿ ಮಾತಾಡ್ಕೊಂಡಿರ್ತಿದ್ರು. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಇರ್ತಿತ್ತು ಅವ್ರ ವರ್ಡ್ಸ್ ಒಳಗೆ. ಅವ್ರು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಸೆಕೆಂಡರಿ, ಬಟ್ ಕಾನ್ಫಿಡೆನ್ಸ್ ಅಂತೂ ಲೋ ಇರ್ತಿರ್ಲಿಲ್ಲ. ಬಟ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಏನಾಗ್ತಾಯಿದೆ ಅಂದರೆ ಕಾಂಪಿಟೇಷನು ಜಾಸ್ತಿ ಆಗಿದೆ ಈಗ. ಅದಕ್ಕೆ ಪ್ರತಿಯಾಗಿ ಪೇರೆಂಟ್ಸು ಕೂಡ ಏನು ಅಂದ್ರೆ ನೀ ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ಫಸ್ಟ್ ರ್ಯಾಂಕೇ ಬರಬೇಕು ಅನ್ನೋಂಥ ಒಂದು ಪ್ರೆಷರನ್ನು ಜಾಸ್ತಿ ಪೇರೆಂಟ್ಸ್ ಮಕ್ಕಳ ಮೇಲೆ ಹೇರ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಇದ್ದಾಗಿಂದ ಹಿಡಿದು ನೀವು ಫಸ್ಟ್ ರ್ಯಾಂಕೇ ಬರಬೇಕು ಅಂತೇಳಿ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ ಮಕ್ಕಳ ಮೇಲೆ. ಆ ಒತ್ತಡ ಮಕ್ಕಳಿಗೆ ಏನಾಗ್ತಾ ಇದೆ ಅಂದ್ರೆ ಅವ್ರು ಮಾನಸಿಕವಾಗಿ ಅವ್ರನ್ನ ಎಲ್ಲೋ ಒಂದು ಕಡೆ ಕುಗ್ಗಿಸ್ತಾ ಇದೆ ಅಂತೇಳಿ. ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂದ್ರೆ ನಮ್ಗೆ ಏನು ಮಾಡ್ತಾರಪ್ಪ ಅನ್ನುವಂಥದ್ದು ಅವ್ರಿಗೆ ಸಣ್ಣ ವಯಸ್ಸಿಂದನೂ ಆ ಒಂದು ಭಾವನೆ ಬೆಳೀತಾನೆ ಬರ್ತಾ ಇದೆ ಅಂತೇಳಿ. ಜೊತೆಗೆ ಕಡಿಮೆ ಮಾರ್ಕ್ಸ್ ಬಂದಾಗ ಮಾಡ್ತಕ್ಕಂಥ ಅವಮಾನಗಳಿರ್ಬೋದು, ಅಥವಾ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡು ಅವ್ರ ಜೊತೆಗೆ ಮಾಡ್ತಕ್ಕಂಥ ಕಂಪ್ಯಾರಿಸನ್ ಇರ್ಬೋದು, ಇವು ಬಹಳಷ್ಟು ಮಕ್ಕಳ ಒಂದು ಮನಸ್ಸಿನ ಮೇಲೆ ಏನು ಮಾಡ್ತಾ ಇದ್ದಾವೆ ಅಂದರೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಕಡಿಮೆ ಪರ್ಸೆಂಟೇಜ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅದೇ ಒಂದು ದೊಡ್ಡ ಫೇಲ್ಯೂರ್ ಅಂದ್ಕೊಂಡು ಲೈಫ್ ಒಳಗೆ ಆತ್ಮಹತ್ಯೆ ಅಂತ ಕೃತ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕೈ ಹಾಕ್ತಾ ಇದ್ದಾರೆ. ಇದು ಆಗಬಾರ್ದು ಅಂತಂದರೆ ಅದು ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅಥವಾ ಮನೇಲಿರ್ತಕ್ಕಂಥ ಯಾವುದೇ ಮೆಂಬರ್ಸು ರಿಲೇಟಿವ್ಸ್ ಇರ್ಬೋದು, ಯಾರೂ ಮಕ್ಕಳು ಕಡಿಮೆ ಅಂಕ ಬಂದಾಗ ಅವ್ರಿಗೆ ಅವಮಾನ ಆಗೋ ರೀತಿಯೊಳಗೆ ಮಾತಾಡಬಾರ್ದು. ಅವ್ರಿಗೆ ಧೈರ್ಯವನ್ನು ತುಂಬಬೇಕು. ಆ ಸಂದರ್ಭದೊಳಗೆ ಧೈರ್ಯ ತುಂಬಿ ಅಂದರೆ ಫೇಲ್ಯೂರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಅನ್ನೋಂಥದ್ದು ಅವ್ರ ಮೈಂಡ್ ಒಳಗೆ ಸೆಟ್ ಆಗೋ ರೀತಿಯೊಳಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿ ನೀವು ಇದೇ ಒಂದು ಫೈನಲ್ ಅಲ್ಲ, ನಿಮ್ಗಿನ್ನೂ ಅವಕಾಶಗಳಿದಾವೆ ಅಂತ ಅನ್ನುವಂಥ ಧೈರ್ಯ ತುಂಬಿ ಅವ್ರ ಜೊತೆಗೆ ನಿಂದಿರುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಹಂಗಿದ್ದಾಗ ಮಾತ್ರ ಇಂಥ ಆತ್ಮಹತ್ಯೆ ಅಂತ ಪ್ರಕರಣಗಳು ನಿಲ್ಲಕ್ಕೆ ಸಾಧ್ಯ ಅದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.